ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೆಡ್ ಕೇಕ್ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಒಂದು 5ರಿಂದ 6 ಬ್ರೆಡ್ ತೊಗೊಂಡಿದ್ದೀನಿ. ಮತ್ತು ಒಂದೆರಡು ಡೈರಿ ಮಿಲ್ಕ್ ಚಾಕ್ಲೇಟು, 1 ಪ್ಯಾಕ್ ಬಿಸ್ಕೆಟ್, ಕ್ರೀಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತೆ ಅಲ್ವ, ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಮೆಲ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದು ಕ್ರೀಮ್ ಥರ ಆಗಬೇಕು, ಪೇಸ್ಟ್ ಥರ. ಅದಕ್ಕೆ ನಾನು ಸ್ವಲ್ಪ ಬಿಸಿನೀರು ಹಾಕಿ ಡೈರಿ ಮಿಲ್ಕು ಅದರಲ್ಲಿ ಡೈರಿ ಮಿಲ್ಕನ್ನು ಹಾಕಿ ಇಟ್ಟಿದ್ದೀನಿ. ಅದು ಕ್ರೀಮ್ ಥರ ಆಗಬೇಕು. ಮತ್ತು ಕ್ರೀಮ್ ಬಿಸ್ಕಿಟ್ ಇರುತ್ತೆ ಅಲ್ವ, ಕ್ರೀಮ್ ಬಿಸ್ಕಿಟಲ್ಲಿ ಕ್ರೀಮೆಲ್ಲ ರಿಮೂವ್ ಮಾಡಿ ಬಿಸ್ಕಿಟ್ ಅಷ್ಟೇ ಅದನ್ನು ಸ್ವಲ್ಪ ಬಿಸಿನೀರು ಹಾಕಿ ನೆನೆ ಇಡಬೇಕು. ಅದು ಪೇಸ್ಟ್ ಥರ ಬೇಕು ನಮಗೆ ಡೆಕೋರೇಷನ್ ಮಾಡೋಕ್ಕೆ. ಮತ್ತು ಕ್ರೀಮ್ ಇರುತ್ತಲ್ವ ಅದನ್ನ ಹಂಗೆ ಎತ್ತಿಡಿ, ಲಾಸ್ಟಿಗೆ ಬೇಕಾಗುತ್ತೆ. ಎಲ್ಲನೂ ಈ ಥರ ನೀಟಾಗಿ ರಿಮೂವ್ ಮಾಡಿಕೊಂಡು ಇಷ್ಟು ಕ್ರೀಮ್ ಬಂತು, ನಾನು ಎತ್ತಿಟ್ಟಿದ್ದೀನಿ. ಮತ್ತು ಬ್ರೆಡ್ ಇರುತ್ತೆ ಅಲ್ವ, ಬ್ರೆಡ್ಡನ್ನು ಸೈಡಲ್ಲಿರೋದೆಲ್ಲ ಕಟ್ ಮಾಡಿ ಬೇಡ, ಅದನ್ನೆಲ್ಲನೂ ರಿಮೂವ್ ಮಾಡ್ಕೊಂಡು ನೀವು ಎಷ್ಟು ಬ್ರೆಡ್ ಬೇಕಾದ್ರೂ ತೊಗೋಬೋದು. ನಾನು ಒಂದು 6 ಬ್ರೆಡ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಬ್ರೆಡ್ ತೊಗೊಂಡು ಮಾಡಿ. ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಬರೀ ಬ್ರೆಡ್ ತಿನ್ನಲ್ಲ ಅಂದರೆ ಈ ಥರ ಏನಾದರೂ ಮಾಡಿಕೊಡ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಕ್ರೀಮು ಬಿಸ್ಕೆಟು ಎಲ್ಲ ಯೂಸ್ ಮಾಡಿರ್ತೀವಲ್ವ, ಅದಕ್ಕೆ ಎಲ್ಲನೂ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಹಾರ್ಟ್ ಶೇಪ್ ಮಾಡ್ತಿದ್ದೀನಿ, ಅದಕ್ಕೆ ಒಂದು ರೌಂಡ್ ಶೇಪ್ ಬೌಲನ್ನು ಅದ್ರ ಮೇಲಿಟ್ಟು ಈ ಥರ ಕಟ್ ಮಾಡ್ತಿದ್ದೀನಿ, ಈ ಥರ ರೌಂಡಾಗಿ ಬರಲಿ ಅಂತ. ನೀವು ಬರೀ ಸ್ಕ್ವೇರೇ ಮಾಡ್ಬೋದು ಚೌಕದಲ್ಲಿ. ನಾನು ರೌಂಡ್ ಶೇಪ್ ಬೇಕು ಅಂತ ಆ ಥರ ಮಾಡ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ನಾವು ಡೈರಿ ಮಿಲ್ಕ್ ಚಾಕ್ಲೇಟ್ ಇತ್ತಲ್ವ ಪೇಸ್ಟು, ಅದನ್ನು ಹಚ್ಚಬೇಕು. ಅದು ಮತ್ತು ಬಿಸ್ಕೆಟ್ ಕ್ರೀಮು ಅದೆರಡನ್ನೂ ಹಚ್ಚಬೇಕು ಇದ್ರ ಮೇಲ್ಗಡೆ. ಒಂದೊಂದು ಲೇಯರ್, ಫಸ್ಟಿಗೆ ಒಂದು ಲೇಯರ್ ನೀಟಾಗಿ ಹಚ್ಚಬೇಕು. ಅದಾದಮೇಲೆ ಇನ್ನೊಂದು ಲೇಯರು. ಒಂದು 10 ನಿಮಿಷದಲ್ಲಿ ಮಾಡ್ಬೋದು ಗಾಯ್ಸ್. ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಸಡನ್ ಬರ್ತಡೇ ಯಾವುದಾದ್ರೂ ಬಂತು, ಪ್ಲ್ಯಾನಿಂಗ್ ಏನೂ ಇರೋಲ್ಲ, ಕೇಕ್ ಕಟ್ ಮಾಡ್ಸೋಣ ಅನ್ನೋದಿದ್ದರೆ, ಅರ್ಜೆಂಟ್ ಎಮರ್ಜೆನ್ಸಿ ಇದ್ದರೆ ನಾವು ಮನೇಲೇ ಈ ಥರ ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಈ ಥರ ಬಿಸ್ಕೆಟ್ ಪೇಸ್ಟ್ ಇರುತ್ತೆ ಅಲ್ವಾ, ಅದನ್ನ ಎಲ್ಲ ಕಡೆನೂ ನೀಟಾಗಿ ಈ ಥರ ಅಪ್ಲೈ ಮಾಡಿ. ನೀಟಾಗಿ ಅಪ್ಲೈ ಮಾಡಬೇಕು ಎಲ್ಲ ಕಡೆನೂ, ಸ್ವಲ್ಪನೂ ಗ್ಯಾಪ್ ಇರಬಾರ್ದು ಆ ಥರ. ಮತ್ತು ನೆಕ್ಸ್ಟ್ ಒಂದು ಲೇಯರ್ ಆದಮೇಲೆ ಅದ್ರ ಮೇಲ್ಗಡೆ ಮತ್ತೆ ನಾವೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಬನ್ನು, ಅದನ್ನು ಈ ಥರ ಇಡಬೇಕು. ಮತ್ತು ಇದಕ್ಕೆ ಮೇಲ್ಗಡೆ ಕ್ರೀಮ್ ಪೇಸ್ಟನ್ನು ಹಾಕಬೇಕು. ಈ ಥರ ನೀಟಾಗಿ ಹಚ್ಚಬೇಕು. ನಿಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ಮಾಡ್ಕೋಬೋದು. ನಾನು ಹಾರ್ಟ್ ಶೇಪ್ ಇರಲಿ ಅಂತ ಹಾರ್ಟ್ ಶೇಪಲ್ಲಿ ಮಾಡಿದ್ದೀನಿ. ನೀವು ಟ್ರೈಯಾಂಗಲ್ಲು, ಸ್ಕ್ವಯರು ಎಲ್ಲ ಥರನೂ ಮಾಡ್ಕೋಬೋದು. ಮತ್ತು ಸೈಡ್ಗೆ ಈ ಥರ ಪೇಸ್ಟನ್ನು ನಾನು ಕೈಯಲ್ಲಿ ಹಚ್ಚುತ್ತಿದ್ದೀನಿ. ನೀವು ಬೇಕಂದರೆ ಬ್ರಷ್ ಬರುತ್ತಲ್ವ, ಅದರಲ್ಲಿ ಯೂಸ್ ಮಾಡ್ಬೋದು. ನಾನು ಬೇಗ ಆಗಲಿ ಅಂತ ಕೈಯಲ್ಲೇ ಮಾಡ್ತಿದ್ದೀನಿ. ಈ ಥರ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಬ್ರೆಡ್ ಕೇಕ್ ಈಸಿ ರೆಸಿಪಿ ಅಂತ ಹೇಳ್ಬೋದು. ಒಂದು 4ರಿಂದ 5 ಬ್ರೆಡ್ ತೊಗೊಂಡು, ಚಾಕ್ಲೇಟ್ ತೊಗೊಂಡು, ಬಿಸ್ಕೆಟ್ ತೊಗೊಂಡು ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಅದಾದಮೇಲೆ ನಾನು ಬಿಸ್ಕೆಟ್ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿದೆ. ಬಿಸ್ಕೆಟ್ ಪೇಸ್ಟ್, ಇದಕ್ಕೆ ಡೈರಿ ಮಿಲ್ಕ್ ಪೇಸ್ಟ್ ಇರುತ್ತೆ ಅಲ್ವ, ಮೇಲ್ಗಡೆ ಅದನ್ನು ಸ್ವಲ್ಪ ಹಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಡೈರಿ ಮಿಲ್ಕ್ ಪೇಸ್ಟ್ ಕಲರ್ಗೆ ಬರಲಿ ಅಂತ, ಅದು ಬ್ರೌನ್ ಕಲರ್ ಇದೆ ಅಲ್ವ, ಸ್ವಲ್ಪ ಇದು ಕಲರ್ ಬರಲಿ ಅಂತ ಹಾಕ್ತಿದ್ದೀನಿ. ನೀಟಾಗಿ ಕೇಕ್ ಥರ ಕಾಣಿಸ್ಬೇಕಲ್ವ, ಅದಕ್ಕೆ
ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಿ. ನೀವು ಬೇಕಂದರೆ 4ರಿಂದ 5 ಡೈರಿ ಮಿಲ್ಕ್ ಯೂಸ್ ಮಾಡ್ಬೋದು. ನನ್ನ ಕಡೆ 2ರಿಂದ 3 ಇತ್ತು, ಅದನ್ನೇ ನಾನು ಯೂಸ್ ಮಾಡಿದ್ದೀನಿ. ಜಾಸ್ತಿ ಸ್ವೀಟ್ ಆದರೆ ತಿನ್ನಲ್ಲ, ಸಾಕು ಇಷ್ಟೇ ಸಾಕು ಅಂತ ನಾನು ಇಷ್ಟೇ ಹಾಕಿದ್ದೀನಿ. ನೀವು ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಬೋದು. ಬಿಸ್ಕೆಟ್ ಪ್ಯಾಕು ಅಷ್ಟೇ, ನಾನು 1 ತೊಗೊಂಡಿದ್ದೀನಿ, ನೀವು 2 ತೊಗೋಬೋದು. ಆಮೇಲೆ ಸೈಡಲ್ಲಿ ಇರೋದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲನೂ ಈ ಥರ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಒಂದು ಸ್ವಲ್ಪ ಡೈರಿ ಮಿಲ್ಕನ್ನು ತುರಿದಿಟ್ಕೊಂಡಿದ್ದೆ ಮೇಲ್ಗಡೆ ಹಾಕಬೇಕು ಅಂತ. ಈ ಥರ ಎಲ್ಲ ಕಡೆನೂ ನೀಟಾಗಿ ಹಾಕಿ ಅದಾದಮೇಲೆ ನಾವು ಕ್ರೀಮ್ ಬಿಸ್ಕೆಟಲ್ಲಿ ಕ್ರೀಮನ್ನು ಎತ್ತಿಟ್ಟಿದ್ವಿ ಅಲ್ವಾ, ಅದು ಮೇಲ್ಗಡೆದು ಅದನ್ನ ಈ ಥರ ನೀಟಾಗಿ ರೌಂಡಾಗಿ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಎಲ್ಲ ಕಡೆನೂ ನಿಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ಸೈಡು ಇಡಿ. ನಾನು ಒಂದು 5 ಮಾಡಿದ್ದೀನಿ, 5 ಸಾಕು ಅಂತ 5 ಎಲ್ಲ ಕಡೆನೂ ಇಡ್ತಿದ್ದೀನಿ. ನನ್ನ ಹತ್ರ ಈ ಥರ ಸಣ್ಣ ಮಕ್ಕಳು ತಿಂತಾವಲ್ವಾ ಬಬಲ್ಸ್, ಅದು ಇತ್ತು, ಅದನ್ನೇ ಇಟ್ಟಿದ್ದೀನಿ. ನೀವು ಬೇಕಂದರೆ ಬೇರೆ ಥರದ್ದು ಬರುತ್ತಲ್ವ, ಆ ಥರನೂ ತಗೊಂಡು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಇದಕ್ಕೆ ನಾನು ಮೇಲ್ಗಡೆ ಕ್ರೀಮ್ ಸಿಗುತ್ತೆ, ಕೇಕ್ ಕ್ರೀಮ್, ಅದನ್ನು ತೊಗೊಂಡು ಇಟ್ಕೊಂಡಿದ್ದೆ. ಅದನ್ನು ನೀವು ಈ ಥರ ಸ್ಪೂನಲ್ಲಾದರೂ ಹಾಕ್ಬೋದು, ಇಲ್ಲಾಂದರೆ ಕೋನ್ ಬರುತ್ತಲ್ಲ, ಕೋನಲ್ಲಾದರೂ ಹಾಕ್ಬೋದು. ನನ್ನ ಹತ್ರ ಅದಿರಲಿಲ್ಲ, ಅದಕ್ಕೆ ನಾನು ಕೈಲೇ ಈ ಥರ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ತಿದ್ದೀನಿ. ಕ್ರೀಮ್ ಇದು ಕೇಕ್ ಕ್ರೀಮ್ ಸಿಗುತ್ತೆ ಬೇಕ್ರಿಯಲ್ಲಿ ಕೇಳಿದರೆ, ಅದನ್ನು ತರಿಸಿಟ್ಕೊಂಡಿದ್ದೆ. ನಾನು ಈ ಥರ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೈಡಲ್ಲೇ ಹಾಕ್ಬೋದು, ನಾನು ಸೈಡಲ್ಲಿ ಬೇಡ ಅಂತ ಹಾಕಿಲ್ಲ. ನೀವು ಬೇಕಂದರೆ ಸೈಡಲ್ಲೇ ಹಾಕ್ಕೋಬೋದು. ಸ್ವೀಟ್ ಜಾಸ್ತಿ ಬೇಕಂದರೆ ಸೈಡ್ ಎಲ್ಲ ಕಡೆಯೂ ಹಾಕ್ಕೋಬೋದು. ನಾನು ಬೇಡ ಅಂತ ಜಸ್ಟ್ ಮಾರ್ಕ್ ಅಷ್ಟೇ ಹಾಕ್ತಿದ್ದೀನಿ. ಆಮೇಲೆ ನಾನೇನು ಬಬಲ್ಸ್ ಇಟ್ಟಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡ್ತಿದ್ದೀನಿ ಚೆನ್ನಾಗಿ ಕಾಣಿಸ್ಲಿ ಅಂತ. ನೀವು ಸೈಡಲ್ಲಿ ಬೇಕಂದರೆ ಹಾಕ್ಕೋಬೋದು. ನೋಡಿ ಯಾವ ಥರ ಬಂತು ಅಂತ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿ ಗಾಯ್ಸ್, ಹೇಗಿದೆ ಹೇಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.